ಶ್ರೀ ಗುರು ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಈ ದಿನ ನಾವು ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಅಂದರೆ ಜುಲೈ 15, 16, 17 ಮತ್ತು 18ರ ದಿನಾಂಕಗಳಲ್ಲಿ ನಿಮ್ಮ ಕರ್ಮಫಲದ ಫಲಿತಾಂಶಗಳು ಅಸಲಿಗೆ ಹೇಗಿರಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ನಿಮಗೆ ದ್ರೋಹ ಬಗೆದವರು, ಮೋಸ ಮಾಡಿದವರು ಈಗ ನಿಮಗಾಗಿ ಕಾಯುತ್ತಿದ್ದಾರೆ. ಇಂದು ನಾನು ಹೇಳಲಿರುವ ವಿಷಯವನ್ನು ವೃಷಭ ರಾಶಿಯ ಪ್ರತಿಯೊಬ್ಬರೂ ತಪ್ಪದೇ ಕೇಳಲೇಬೇಕು. ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಜೀವನದಲ್ಲಿ ಸರಣಿ ಕಷ್ಟಗಳನ್ನು ಎದುರಿಸಿದವರು, ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗದೆ ನೊಂದವರು ಹಾಗೂ ತಮಗೆ ಅತ್ಯಂತ ಹತ್ತಿರವಾದವರ ಕೈಯಲ್ಲೇ ಮೋಸ ಹೋಗಿ ಮಾನಸಿಕವಾಗಿ ಬೇಸತ್ತವರು ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಏಕೆಂದರೆ ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದಲ್ಲಿ ಇದುವರೆಗೆ ಏಕೆ ಇಷ್ಟೊಂದು ಕಷ್ಟಗಳು ಬಂದವು ಎಂಬುದನ್ನು ಮಾತ್ರವಲ್ಲ, ಇನ್ನು ಮುಂದೆ ನಿಮ್ಮ ಬಾಳಿನಲ್ಲಿ ಜರುಗಲಿರುವ ಅದ್ಭುತವಾದ ಬದಲಾವಣೆಗಳ ಬಗ್ಗೆಯೂ ತಿಳಿಸಿಕೊಡುತ್ತದೆ. ಮುಖ್ಯವಾಗಿ ನಿಮ್ಮನ್ನು ಮೋಸ ಮಾಡಿದವರ ಬಗ್ಗೆ, ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಕುದಿಯುತ್ತಿರುವವರ ಬಗ್ಗೆ ಹಾಗೂ ನಿಮ್ಮ ಜೀವನದೊಳಗೆ ಮತ್ತೆ ಹೆಜ್ಜೆ ಇಡಬೇಕೆಂದು ಸಂಚು ನಡೆಸುತ್ತಿರುವ 3 ವ್ಯಕ್ತಿಗಳ ಬಗ್ಗೆ ನಾನು ಇಂದು ವಿವರಿಸಲಿದ್ದೇನೆ. ಅವರ ಹೆಸರುಗಳಲ್ಲಿರುವ ಆ 3 ರಹಸ್ಯ ಅಕ್ಷರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ, ನೀವು ಹೊರಗೆ ಎಷ್ಟು ಧೈರ್ಯಶಾಲಿಯಾಗಿ, ಬಲಶಾಲಿಯಾಗಿ ಕಂಡರೂ ನಿಮ್ಮ ಎದೆಯಲ್ಲಿ ಎಷ್ಟೊಂದು ನೋವನ್ನು ಬಚ್ಚಿಟ್ಟುಕೊಂಡು ತಿರುಗುತ್ತಿದ್ದೀರೋ ಆ ದೇವರಿಗೆ ಮಾತ್ರ ಗೊತ್ತು. ಏಕೆಂದರೆ ನೀವು ಎಂದಿಗೂ ನಿಮ್ಮ ನೋವುಗಳನ್ನು ಜಗತ್ತಿನ ಮುಂದೆ ಹೇಳಿಕೊಳ್ಳುವುದಿಲ್ಲ. ನಿಮ್ಮ ಕಷ್ಟಗಳನ್ನು ನಿಮ್ಮೊಳಗೆ ಹೂತುಕೊಳ್ಳುತ್ತೀರಿ. ಹೊರಗೆ ನಗುನಗುತ್ತಾ ಕಾಣಿಸುವ ನಿಮ್ಮ ಮನಸ್ಸು ಒಳಗಡೆ ಮಾತ್ರ ಎಷ್ಟೋ ನೋವುಗಳಿಂದ ಬೆಂದು ಹೋಗಿರುತ್ತದೆ. ನಿಮ್ಮದೊಂದು ದೊಡ್ಡ ಗುಣವಿದೆ. ನೀವು ಯಾರನ್ನಾದರೂ ನಂಬಿದರೆ ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ. ಯಾರನ್ನು ನಮ್ಮವರು ಎಂದು ಅಂದುಕೊಳ್ಳುತ್ತೀರೋ ಅವರಿಗಾಗಿ ಏನನ್ನಾದರೂ ಮಾಡಲು ಸದಾ ಸಿದ್ಧರಾಗಿರುತ್ತೀರಿ. ಆದರೆ ಅದೇ ಗುಣವೇ ನಿಮ್ಮ ಜೀವನದ ಎಷ್ಟೋ ಸಮಸ್ಯೆಗಳಿಗೆ ಮೂಲ ಕಾರಣವಾಗುತ್ತದೆ. ನೀವು ಅತಿಯಾಗಿ ನಂಬಿದವರೇ ಕೊನೆಗೆ ನಿಮಗೆ ದ್ರೋಹ ಮಾಡುತ್ತಾರೆ. ನೀವು ಸಹಾಯ ಮಾಡಿದವರೇ ನಿಮಗೆ ಬೆನ್ನು ಹೊರತು ಹಾಕುತ್ತಾರೆ. ನೀವು ಬೆಳೆಯಬೇಕು ಎಂದು ಪ್ರಯತ್ನಿಸಿದ ಪ್ರತಿ ಬಾರಿಯೂ ಯಾರೋ ಒಬ್ಬರು ನಿಮ್ಮ ಕಾಲು ಹಿಡಿದು ಹಿಂದೆ ಎಳೆಯುತ್ತಲೇ ಬಂದಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಒಂದು ವಿಷಯವನ್ನು ಖಂಡಿತವಾಗಿ ಗಮನಿಸಿರುತ್ತೀರಿ. ಎಲ್ಲವೂ ಚೆನ್ನಾಗಿ ನಡೆದು ಇನ್ನೇನು ಒಳ್ಳೆಯದು ಸಂಭವಿಸಲಿದೆ ಎನ್ನುವಷ್ಟರಲ್ಲಿ ಯಾವುದೋ ಒಂದು ಅಡೆತಡೆ ಬಂದು ಅದು ಅಲ್ಲೇ ನಿಂತು ಹೋಗುತ್ತದೆ. ಒಂದು ಕೆಲಸ ಪೂರ್ಣಗೊಳ್ಳುವ ಕೊನೆಯ ಕ್ಷಣದಲ್ಲಿ ಹೊಸದೊಂದು ಸಮಸ್ಯೆ ಎದುರಾಗುತ್ತದೆ. ಕೈಗೆ ಹಣ ಬರುತ್ತದೆ ಎಂದು ಕಾಯುತ್ತಿರುವಾಗ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತವೆ. ನೀವು ನೆಮ್ಮದಿಯಾಗಿ ಇರಬೇಕು ಎಂದುಕೊಂಡಾಗಲೆಲ್ಲ ಯಾರೋ ಒಬ್ಬರು ಬಂದು ನಿಮ್ಮ ಮನಃಶಾಂತಿಯನ್ನು ಕೆಡಿಸುತ್ತಾರೆ. ಇದೆಲ್ಲ ಏಕೆ ನಡೆಯುತ್ತಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ಕೇವಲ ನಿಮ್ಮ ಹಣೆಬರಹ ಅಥವಾ ಅದೃಷ್ಟವಲ್ಲ. ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳೇ ಇದಕ್ಕೆ ಕಾರಣ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಕರುಗುತ್ತಿದ್ದಾರೆ. ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಒಳ್ಳೆಯತನವನ್ನು ಬಳಸಿಕೊಂಡು ತಮ್ಮ ಸ್ವಾರ್ಥ ಸಾಧಿಸಿಕೊಂಡವರು ನಿಮ್ಮ ಸುತ್ತಲೂ ತುಂಬಾ ಜನರಿದ್ದಾರೆ. ವೃಷಭ ರಾಶಿಯವರು ಮಾಡುವ ಒಂದು ದೊಡ್ಡ ತಪ್ಪೇನೆಂದರೆ ತಮ್ಮಂತೆಯೇ ಈ ಪ್ರಪಂಚದಲ್ಲಿರುವ ಎಲ್ಲರೂ ಒಳ್ಳೆಯವರು ಎಂದು ಭಾವಿಸುವುದು. ಆದರೆ ನೆನಪಿಡಿ, ಈ ಪ್ರಪಂಚ ಕೇವಲ ಒಳ್ಳೆಯ ಮನಸ್ಸುಳ್ಳವರಿಂದ ಮಾತ್ರ ತುಂಬಿಲ್ಲ. ಇಲ್ಲಿ ಕೆಲವರು ಅಗತ್ಯಕ್ಕಾಗಿ ಮಾತ್ರ ನಿಮ್ಮ ಹತ್ತಿರವಾಗುತ್ತಾರೆ. ಇನ್ನು ಕೆಲವರು ನಿಮ್ಮ ಬಳಿ ಇರುವ ಲಾಭವನ್ನು ನೋಡಿ ಬರುತ್ತಾರೆ. ಮತ್ತಷ್ಟು ಜನರು ನಿಮ್ಮ ಬಳಿಯಿಂದ ವಿಷಯಗಳನ್ನು ತಿಳಿದುಕೊಂಡು ತದನಂತರ ನಿಮಗೆ ವಿರುದ್ಧವಾಗಿ ಅದನ್ನು ಬಳಸಿಕೊಳ್ಳುತ್ತಾರೆ. ಈ ಕಟು ಸತ್ಯವನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಂಡರೆ ನಿಮಗೆ ಅಷ್ಟು ಒಳ್ಳೆಯದು. ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗುತ್ತಿದೆ. ಈ ಬದಲಾವಣೆಯಿಂದಾಗಿ ನಿಮ್ಮೊಂದಿಗೆ ಯಾರು ನಿಜವಾಗಿದ್ದಾರೆ, ಯಾರು ಕೇವಲ ನಟಿಸುತ್ತಿದ್ದಾರೆ ಎನ್ನುವ ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ಹಳೆಯ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಯಾರಾದರೂ ಹಣಕ್ಕಾಗಿ ಸಹಾಯ ಕೇಳಿದರೆ ಇಲ್ಲ ಎನ್ನದೆ ಕೊಟ್ಟಿದ್ದೀರಿ. ಯಾರಾದರೂ ಸಮಸ್ಯೆಯಲ್ಲಿದ್ದಾರೆ ಎಂದರೆ ಓಡೋಡಿ ಹೋಗಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟು ಅವರ ಕೆಲಸ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ ನೀಡಬೇಕಾದ ಸಮಯವನ್ನು ಅವರಿಗಾಗಿ ಮೀಸಲಿಟ್ಟಿದ್ದೀರಿ. ಆದರೆ ನಿಮಗೆ ನಿಜವಾದ ಅಗತ್ಯ ಮತ್ತು ಕಷ್ಟ ಬಂದಾಗ ನಿಮ್ಮ ಪಕ್ಕದಲ್ಲಿ ಎಷ್ಟು ಜನರು ನಿಂತರು? ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ಖಂಡಿತವಾಗಿಯೂ ಈ ಪ್ರಶ್ನೆಗೆ ಸಿಗುವ ಉತ್ತರ ನೋವುದಾಯಕವಾಗಿರುತ್ತದೆ. ಏಕೆಂದರೆ ನಿಮಗೆ ಅಗತ್ಯವಿದ್ದಾಗ ಸಹಾಯ ಮಾಡಲು ಯಾರೂ ಬರಲಿಲ್ಲ. ಕೊನೆಗೆ ನಿಮ್ಮ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ಆದರೆ ಈಗ ನೋಡಿ, ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದೊಳಗೆ ಪ್ರವೇಶಿಸಲು ದಾರಿ ಹುಡುಕುತ್ತಿದ್ದಾರೆ. ಇಲ್ಲೇ ಕರ್ಮ ತನ್ನ ಆಟವನ್ನು ಶುರು ಮಾಡುತ್ತದೆ. ಕರ್ಮ ಎಂದರೆ ಕೇವಲ ಶಿಕ್ಷೆಯಲ್ಲ. ಕರ್ಮ ಎಂದರೆ ಅಡಗಿರುವ ಸತ್ಯವನ್ನು ಹೊರಹಾಕುವುದು. ನೀವು ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು ಎಂಬುದನ್ನು ನಿಮಗೆ ಮನವರಿಕೆ ಮಾಡಿಕೊಡುವ ದಿವ್ಯಶಕ್ತಿ ಇದು. ಕಾಲಭೈರವ ಸ್ವಾಮಿಯ ಕಟಾಕ್ಷವಿರುವಾಗ ನಮ್ಮ ಜೀವನದಲ್ಲಿ ಅಡಗಿರುವ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತವೆ. ಇಷ್ಟು ದಿನ ನಿಮಗೆ ಅರ್ಥವಾಗದೇ ಇದ್ದ ವಿಷಯಗಳು ಈಗ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸಲು ಶುರುವಾಗುತ್ತವೆ. ಯಾರು ನಿಮಗಾಗಿ ನಿಜವಾಗಿ ಮಿಡಿಯುತ್ತಿದ್ದಾರೆ, ಯಾರು ಕೇವಲ ನಟಿಸುತ್ತಿದ್ದಾರೆ ಎಂಬುದನ್ನು
ನೀವೇ ಕಣ್ಣಾರೆ ಕಾಣಲಿದ್ದೀರಿ. ನಿಮ್ಮಲ್ಲಿ ಕೆಲವರಿಗೆ ಗತಕಾಲದಲ್ಲಿ ನಡೆದ ಯಾವುದೋ ಒಂದು ಘಟನೆಯನ್ನು ಇಂದಿಗೂ ಮರೆಯಲು ಸಾಧ್ಯವಾಗುತ್ತಿಲ್ಲ. ಅದು ಪ್ರೀತಿಯಲ್ಲಿ ಉಂಟಾದ ದ್ರೋಹ ಇರಬಹುದು, ನಂಬಿದ ಸ್ನೇಹಿತ ಮಾಡಿದ ಮೋಸ ಇರಬಹುದು, ಕುಟುಂಬದಲ್ಲಿ ನಡೆದ ಅವಮಾನ ಅಥವಾ ವ್ಯಾಪಾರದಲ್ಲಿ ಪಾಲುದಾರ ಮಾಡಿದ ವಂಚನೆ ಇರಬಹುದು. ಆ ನೋವನ್ನು ನೀವು ಹೊರಗೆ ತೋರಿಸಿಕೊಳ್ಳದಿದ್ದರೂ ರಾತ್ರಿ ವೇಳೆ ಒಂಟಿಯಾಗಿದ್ದಾಗ ಆ ಕಹಿ ನೆನಪುಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ. ನಾನು ಅವರಿಗೆ ಅಂತಹದೇನೋ ತಪ್ಪು ಮಾಡಿದ್ದೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಇಂದಿಗೂ ಕೊರೆಯುತ್ತಿರುತ್ತದೆ. ಆದರೆ ಈಗ ಆ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಬಂದಿದೆ. ಏಕೆಂದರೆ ಕರ್ಮಚಕ್ರ ಈಗ ತಿರುಗಲು ಶುರುವಾಗಿದೆ. ನೀವು ಮೌನವಾಗಿದ್ದೀರಿ. ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದವರು ಈಗ ತಾವೇ ತಪ್ಪು ಮಾಡಿದೆವು ಎಂದು ಪಶ್ಚಾತ್ತಾಪ ಪಡುವ ಸಮಯ ಹತ್ತಿರ ಬಂದಿದೆ. ನೀವಿಲ್ಲದೆ ಅವರ ಜೀವನದಲ್ಲಿ ಯಾವುದೇ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂಬುದು ಅವರಿಗೆ ಅರಿವಾಗುತ್ತಿದೆ. ನಿಮ್ಮನ್ನು ಕಳೆದುಕೊಂಡ ಮೇಲೆ ತಮ್ಮ ಅದೃಷ್ಟವೂ ಕೈಕೊಟ್ಟಿದೆ ಎಂಬುದನ್ನು ಅವರು ಮನಗಾಣುತ್ತಿದ್ದಾರೆ. ಅದಕ್ಕೆ ಅವರು ಮತ್ತೆ ನಿಮ್ಮ ಬಳಿಗೆ ಬರಲು ಹಂಬಲಿಸುತ್ತಿದ್ದಾರೆ. ಆದರೆ ವೃಷಭ ರಾಶಿಯವರೇ, ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕ್ಷಮೆಗೆ ಅರ್ಹರಲ್ಲ. ಎಲ್ಲರಿಗೂ ಎರಡನೇ ಅವಕಾಶ ನೀಡಬೇಕಾದ ಅಗತ್ಯವೂ ಇಲ್ಲ. ಒಮ್ಮೆ ಮೋಸ ಮಾಡಿದ ವ್ಯಕ್ತಿ ಪರಿಸ್ಥಿತಿಗಳು ಬದಲಾದ ತಕ್ಷಣ ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸಲು ಹವಣಿಸುತ್ತಿರುವ ಆ ಮೂವರು ವ್ಯಕ್ತಿಗಳು ಸಂಪೂರ್ಣವಾಗಿ ಹೊಸಬರೇನಲ್ಲ. ಒಬ್ಬರು ಪ್ರಸ್ತುತ ನಿಮ್ಮೊಂದಿಗೆ ಸಂಪರ್ಕದಲ್ಲಿರುವವರೇ ಆಗಿರಬಹುದು, ಇನ್ನೊಬ್ಬರು ಹಿಂದೆ ಅತಿ ಹತ್ತಿರವಾಗಿದ್ದು ಈಗ ದೂರವಾಗಿರುವವರಾಗಿರಬಹುದು, ಮತ್ತೊಬ್ಬರು ನೀವು ಊಹಿಸದ ರೀತಿಯಲ್ಲಿ ನಿಮ್ಮ ಜೀವನದೊಳಗೆ ಮರಳಿ ಬರಲು ಪ್ರಯತ್ನಿಸುತ್ತಿರುವವರಾಗಿರಬಹುದು. ಆ ಮೂರು ಅಕ್ಷರಗಳು ಯಾವುವು ಮತ್ತು ಅವರ ಹಿನ್ನೆಲೆ ಏನು ಎಂಬುದನ್ನು ಈಗ ನೋಡೋಣ. ಮೊದಲನೆಯ ಅಕ್ಷರಿ ಕೆ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ಅತ್ಯಂತ ಬುದ್ಧಿವಂತಿಕೆಯಿಂದ ವರ್ತಿಸುತ್ತಾನೆ. ಹೊರನೋಟಕ್ಕೆ ತುಂಬಾ ಸದ್ಗುಣಿಯಂತೆ, ಹಿತೈಷಿಯಂತೆ ನಟಿಸುತ್ತಾನೆ. ನಿಮ್ಮ ಕಷ್ಟಗಳು, ನಿಮ್ಮ ಕುಟುಂಬ, ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾ ನಿಮ್ಮ ಆಪ್ತನಂತೆ ನಟಿಸುತ್ತಾನೆ. ಆದರೆ ಇಲ್ಲೇ ಜಾಗರೂಕರಾಗಿರಬೇಕು. ಈ ವ್ಯಕ್ತಿಗೆ ನಿಮ್ಮ ಮೇಲಿರುವ ಕಾಳಜಿಗಿಂತ ನಿಮ್ಮ ಜೀವನದಲ್ಲಿ ಈಗ ಏನು ನಡೆಯುತ್ತಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಿಮ್ಮ ಮುಂದಿನ ಯೋಜನೆಗಳೇನು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲವೇ ಹೆಚ್ಚು. ನೀವು ಅತಿ ಮುಗ್ಧತೆಯಿಂದ ನಿಮ್ಮ ರಹಸ್ಯಗಳನ್ನು ಇವರ ಮುಂದೆ ಹೇಳಿಕೊಂಡರೆ ತದನಂತರ ಅದೇ ಮಾಹಿತಿಯನ್ನು ನಿಮಗೆ ವಿರುದ್ಧವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೆ ಅಕ್ಷರದ ವ್ಯಕ್ತಿಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಸೂಕ್ತ. ಎರಡನೆಯ ಅಕ್ಷರ ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ಕೇವಲ ತನ್ನ ಸ್ವಾರ್ಥ ಅಥವಾ ಅಗತ್ಯ ಬಂದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ. ನಿಮ್ಮ ಕಷ್ಟಸುಖಗಳನ್ನು ವಿಚಾರಿಸದ ಈತ ತನಗೇನಾದರೂ ತೊಂದರೆ ಬಂದಾಗ ಅಥವಾ ಆರ್ಥಿಕ ಸಹಾಯ ಬೇಕಾದಾಗ ತಕ್ಷಣ ನಿಮಗೆ ಕರೆ ಮಾಡುತ್ತಾನೆ. ನಿಮ್ಮ ಮೃದು ಸ್ವಭಾವ ಹಾಗೂ ಒಳ್ಳೆಯತನವನ್ನು ಬಳಸಿಕೊಳ್ಳಲು ಸದಾ ಸಿದ್ಧನಿರುತ್ತಾನೆ. ಇವರ ಮಾತುಗಳಲ್ಲಿ ಅತಿ ಹೆಚ್ಚು ಕರುಣಾಜನಕ ಕಥೆಗಳಿರುತ್ತವೆ. ನಿನಗಿಂತ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾರೆ. ಇಂತಹವರ ವಿಷಯದಲ್ಲಿ ನೀವು ಗಟ್ಟಿಯಾದ ತೀರ್ಮಾನ ಕೈಗೊಳ್ಳುವುದು ಅತ್ಯಗತ್ಯ. ಮೂರನೆಯ ಅಕ್ಷರ ಎಸ್. ಈ ವ್ಯಕ್ತಿ ಅತ್ಯಂತ ಅಪಾಯಕಾರಿಯಾಗಬಲ್ಲನು, ಏಕೆಂದರೆ ಈತ ನೇರವಾಗಿ ನಿಮಗೆ ಹಾನಿ ಮಾಡುವುದಿಲ್ಲ. ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತನಂತೆ ನಟಿಸುತ್ತಾ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ಆದರೆ ನಿಮ್ಮ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರುತ್ತಾನೆ. ನೀವು ಯಾರನ್ನು ಭೇಟಿಯಾಗುತ್ತೀರಿ, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬ ಖಾಸಗಿ ವಿಷಯಗಳನ್ನು ಸಂಗ್ರಹಿಸಿ ಬೇರೆಯವರ ಮುಂದೆ ಹರಡುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಹೆಸರನ್ನು ಕೆಡಿಸಲು ಸಂಚು ರೂಪಿಸುತ್ತಾನೆ. ಆದ್ದರಿಂದ ಎಸ್ ಅಕ್ಷರದ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಗಮನಿಸಿ, ಈ ಅಕ್ಷರಗಳಿಂದ ಹೆಸರು ಆರಂಭವಾಗುವ ಪ್ರತಿಯೊಬ್ಬರೂ ಕೆಟ್ಟವರೆಂದು ಅರ್ಥವಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಸದ್ಯ ನಡೆಯುತ್ತಿರುವ ಘಟನೆಗಳ ಆಧಾರದ ಮೇಲೆ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಮುಂದೆ ವೃಷಭ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಶುಭ ಬದಲಾವಣೆಗಳು ಬರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಕೆಲಸಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳಲಿವೆ. ಉದ್ಯೋಗಸ್ಥರಿಗೆ ಹೊಸ ಮತ್ತು ಉತ್ತಮ ಅವಕಾಶಗಳು ಸಿಗಲಿವೆ. ವ್ಯಾಪಾರಸ್ಥರಿಗೆ ಈ ಹಿಂದೆ ಆದ ನಷ್ಟಗಳು ಸರಿದೂಗಲಿವೆ ಮತ್ತು ಆರ್ಥಿಕವಾಗಿ ಹರಿದುಬರಬೇಕಾದ ಹಣಸಕಾಲದಲ್ಲಿ ನಿಮ್ಮ ಕೈ ಸೇರಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದ್ದು ಕೌಟುಂಬಿಕ ಕ್ಲೇಶಗಳು ನಿವಾರಣೆಯಾಗಲಿವೆ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮನ್ನು ವಿರೋಧಿಸಿದವರೇ ಇಂದು ಆಶ್ಚರ್ಯಪಡಲಿದ್ದಾರೆ. ಈ ಹಿಂದೆ ನಿಮ್ಮ ಮೇಲೆ ಉಂಟಾದ ದ್ರೋಹಗಳನ್ನು ಶಾಪವೆಂದು ಭಾವಿಸದೆ ಜೀವನ ಕಲಿಸಿದ ಅತ್ಯಮೂಲ್ಯ ಪಾಠವೆಂದು ಸ್ವೀಕರಿಸಿ ಮುನ್ನಡೆಯಿರಿ. ನಿಮಗೆ ದ್ರೋಹ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಅಗತ್ಯ ನಿಮಗಿಲ್ಲ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕರ್ಮ ಮತ್ತು ಆ ಭಗವಂತನೇ ನೀಡಲಿದ್ದಾನೆ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಬೆಳವಣಿಗೆ, ನಿಮ್ಮ ವೃತ್ತಿಜೀವನ ಹಾಗೂ ನಿಮ್ಮ ಕುಟುಂಬದ ಸಂತೋಷದ ಮೇಲೆ ಮಾತ್ರ ಹರಿಸಿ. ಅದೇ ನೀವು ಅವರಿಗೆ ನೀಡುವ ಅತ್ಯಂತ ಸೂಕ್ತವಾದ ಉತ್ತರ ಮತ್ತು ಯಶಸ್ಸು. ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ವಿಷಯಗಳ ನಿಖರ ಮಾಹಿತಿಗಾಗಿ ಸದಾ ನೋಡ್ತಾ ಇರಿ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್. ಈ ಜ್ಯೋತಿಷ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ
ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ, ಜೈ ಸುಬ್ರಹ್ಮಣ್ಯ ಸ್ವಾಮಿ ಎಂದು ನಿಮ್ಮ ಮನಸ್ಸಿನಿಂದ ಬರೆಯಿರಿ. ಧನ್ಯವಾದಗಳು.